ರೀಸೆಂಟ್ ಆಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ವಿ. ಆ ವಿಡಿಯೋಲಿ ಚಂದನ್ ಅಂತ ಒಬ್ರು ಕಮೆಂಟ್ ಮಾಡಿದ್ರು, ಅವ್ರ ತಾಯಿಗೆ ಸೀರೆ ಕೊಡಿಸ್ಬೇಕಂತ ಹೇಳ್ಬಿಟ್ಟು. ಸೊ ಅದ್ರ ಕೆಳಗಡೆ ಇಬ್ರು ಬಂದು ಕೆಲಸ ಮಾಡಿ ದುಡಿದ್ರೆ ಓನರ್ ಕೊಡ್ತಾರೆ ಹಣ, ಅವಾಗ ಅಮ್ಮಂಗೆ ಸೀರೆ ತಂದು ಕೊಡು, ಇನ್ನೊಬ್ಬರ ಹತ್ರ ಬೇಡಿ ಅಮ್ಮಂಗೆ ಸೀರೆ ಕೊಡಿಸುವಂತ ಅವಶ್ಯಕತೆ ಇದೆಯಾ, ಅದೇನ್ ನಾಟಕ ಆಡ್ತಿರೋ ಅಥವಾ ನಿನ್ ಜನ್ಮಕ್ಕೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋರೆ. ಅದಕ್ಕೆ ಇನ್ನೊಬ್ರು ಸರಿಯಾಗಿ ಹೇಳಿದ್ರಿ ಅಂತ ಹೇಳ್ಬಿಟ್ಟು ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ಈ ಕಾಲದಲ್ಲಿ ಕಾಲಿಡಿದು ಶೋಕಿ ಆಗ್ಬಿಟ್ಟಿದೆ. ದುಡ್ಡಿನ ಅವಶ್ಯಕತೆ ಯಾರಿಗೆ ಯಾವಾಗ ಬೇಕಂತ ಗೊತ್ತಾಗಲ್ಲ. ದುಡ್ಡಿನ ಅವಸರ ಎಲ್ಲರಿಗೂ ಇರುತ್ತೆ. ಅಷ್ಟೇ ಅಂಬಾನಿ ಅದಾನಿಗಳೇ ಗೌರ್ಮೆಂಟ್ ಇಂದ ಕೋಟಿಗಟ್ಟಲೆ ಸಾಲ ತಗೊಳ್ತಾರೆ. ಈಗ ನಾವೆಲ್ಲ ಯಾ ಲೆಕ್ಕ ನೋಡ್ದಮ್ಮ, ಯಾರ ಮನೆ ಸಮಸ್ಯೆ ಅವ್ರಿಗೆ ಗೊತ್ತಿರುತ್ತೆ. ಯಾರಿಗ್ ಗೊತ್ತು, ಅವ್ರು ದುಡ್ಡು ಇಟ್ಕೊಂಡಿರ್ಬೋದು, ಅವ್ರ ಹತ್ರ EMI ಇಲ್ಲ ಏನೋ ಒಂದು ಖರ್ಚಾಗಿರ್ಬೋದು. ಗುರ್ತಿಟ್ಕೊಳ್ಳಿ, ನಾವು ಬೇರೆಯವ್ರದ್ದು ಎಷ್ಟು ಕಾಲ ಹೇಳ್ತೀವೋ ಅದಕ್ಕಿಂತ ಹೆಚ್ಚಿಗೆ ಕಾಲ ನಮ್ ಕಾಲ ಎಳೆಯುತ್ತೆ. ಕರ್ಮ ಆಲ್ವೇಸ್ ರಿಟರ್ನ್ಸ್. ಅದಕ್ಕೆ ಎಲ್ಲರ ಜೊತೆ ಚೆನ್ನಾಗಿರಿ, ಖುಷಿಯಾಗಿರಿ. ಯಾಕಂದ್ರೆ ಬೇರೆಯವ್ರು ಯಾರು ಇಲ್ಲ, ಎಲ್ಲ ನಮ್ಮವರೇ. ಇಲ್ಲಾಂದ್ರೆ ಅವ್ರು ಸುಳ್ಳು ಹೇಳಿರ್ಬೋದು, ಅದರಿಂದ ನನಗೆ ಹೋಗೋದು 2,000 ಮಾತ್ರ. ಬಟ್ ಅದು ನಿಜ ಆದ್ರೆ ಒಂದು ತಾಯಿ ಮುಖದಲ್ಲಿ ಸಣ್ಣ ನಗು ಬರ್ತಲ್ಲ, ಅದು ಸಾಕು. ಆ ನಗುಗೆ ಎಷ್ಟೇ ಬೆಲೆ ಕಟ್ಟರೆ ಕಮ್ಮಿನೇ. ಸೊ ಎಲ್ಲರಿಗೂ ಒಂದು ರಿಕ್ವೆಸ್ಟ್, ಎಲ್ಲರ ಜೊತೆ ಚೆನ್ನಾಗಿರಿ, ಖುಷಿಯಾಗಿರ್ರಿ. ದ್ವೇಷದಿಂದ ಬೇಡ, ಪ್ರೀತಿಯಿಂದ ಬೆಳೆಯೋಣ. ತಮ್ಮ ನೀನು 2,000 ಕೇಳಿದ್ಯಾ, 2,000 ಹಾಕಿದೀನಿ, ಚೆಕ್ ಮಾಡ್ಕೊ.